ವಚನ ಮಳೆಯಾಗಿ ಸುರಿಯುವುದು, ಸತ್ಯ ಹೂವಾಗಿ ಹರಳುವುದು. ಸತ್ಯ ಸತ್ಯವೇ, ಸತ್ಯ ಸತ್ಯವೇ, ಸತ್ಯ ಸತ್ಯವೇ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಅಗಾಪೆ ಗಾಸ್ಪೆಲ್ ಮಿನಿಸ್ಟ್ರೀಸ್ನ ಸತ್ಯಂ ಸತ್ಯವೇ ಅನ್ನುವಂಥ ಈ ಸುವಾರ್ಥ ಸಂದೇಶಕ್ಕೆ ಕ್ರಿಸ್ತನ ಪ್ರೀತಿಯಲ್ಲಿ ನಿಮ್ಮೆಲ್ಲರನ್ನ ನಾನು ಸ್ವಾಗತಿಸುತ್ತೇನೆ. ಸತ್ಯ ಸತ್ಯವೇ, ಸತ್ಯ ಸತ್ಯವೇ. ಪರಿಶುದ್ಧವಾದಂಥ ನಾಮಕ್ಕೆ ಸ್ತೋತ್ರವಾಗಲಿ. ಸತ್ಯಂ ಸತ್ಯವೇ ಅನ್ನುವಂಥ ಈ ಕಾರ್ಯಕ್ರಮಕ್ಕೆ ಪ್ರೇಕ್ಷಕರೆಲ್ಲರಿಗೂ ಸ್ವಾಗತ. ಪ್ರೀತಿಯ ಪ್ರೇಕ್ಷಕರೇ, ಇವತ್ತು ನಾನು ನಿಮ್ಮ ಜೊತೆಯಲ್ಲಿ ಹಂಚುವಂಥ ವಿಷಯ, ನಾನು ವಿಮೋಚನೆ ಅನ್ನುವಂಥ ವಿಷಯದ ಆಧಾರದ ಮೇಲೆ ನಾನು ನಿಮ್ಮೊಟ್ಟಿಗೆ ಮಾತಾಡ್ತೇನೆ. ರಿಡಂಪ್ಷನ್. ಪ್ರೇರೆ, ಈ ವಿಮೋಚನೆಯ ಬಗ್ಗೆ ಸ್ವಲ್ಪ ಹೊತ್ತು ನಾವು ಧ್ಯಾನ ಮಾಡೋಣ. ವಿಮೋಚನೆ ಅನ್ನುವಂಥದ್ದು ಬೈಬಲ್ನಲ್ಲಿ ಅದಕ್ಕೆ ಅತ್ಯಂತವಾದಂಥ ಒಂದು ಆಳವಾದ ಅರ್ಥವಿದೆ. ಬೇರೆ ಉದಾಹರಣೆಗೆ ಹೇಳಬೇಕಾದ್ರೆ, ಪ್ರಾಚೀನ ಕಾಲದಲ್ಲಿ ನಮ್ಮ ದೇಶಗಳಲ್ಲಿ ಗುಲಾಮಗಿರಿ ಇತ್ತು, ಗುಲಾಮತನ ಇತ್ತು. ಯಾರಾದರೂ ಒಬ್ಬರು ಸಾಲದಿಂದ ಅಥವಾ ದಾಸತ್ವದಿಂದ ಬಿಡುಗಡೆ ಆಗಬೇಕಾದ್ರೆ ಅವರಿಗೆ ಬದಲಾಗಿ ಮತ್ತೊಬ್ಬ ಅದಕ್ಕೆ ತಕ್ಕ ಕ್ರಯವನ್ನು ಕೊಡಬೇಕಾಗಿತ್ತು. ತಕ್ಕ ಕ್ರಯವನ್ನು ಕೊಟ್ಟು ಅದರಿಂದ ಅವನನ್ನು ಬಿಡಿಸಬೇಕಾಗಿತ್ತು. ಆ ಪಾವತಿಯನ್ನು ಮಾಡಿದ್ರೆ ಮಾತ್ರನೇ ಆ ಗುಲಾಮತನದಿಂದ ಅವನಿಗೆ ಬಿಡುಗಡೆ ಆಗ್ತಿತ್ತು. ಪ್ರೇರೆ, ನಾವು ಕೂಡ ಪ್ರಾಚೀನ ಕಾಲದಲ್ಲಿ ಹೇಗೆ ಗುಲಾಮತನದಲ್ಲಿ ಮನುಷ್ಯರು ಇದ್ರೋ ಹಾಗೇನೆ ಇವತ್ತು ಮನುಷ್ಯರೆಲ್ಲರೂ ಕೂಡ ಸೈತಾನನ ಗುಲಾಮತನದಲ್ಲಿ ಇದ್ದಾರೆ, ಮತ್ತೆ ಇದ್ರೂ ಕೂಡ. ಆ ಗುಲಾಮತನದಿಂದ, ಆ ದಾಸತ್ವದಿಂದ ನಮ್ಮನ್ನು ಬಿಡಿಸೋದಕ್ಕಾಗಿ, ನಮಗೆ ವಿಮೋಚನೆಯನ್ನು ಪಡ್ಕೊಳ್ಳೋದಕ್ಕಾಗಿ ನಾವು ಸಂಪಾದಿಸಿದಂಥ ಹಣವೋ, ಆಸ್ತಿಯೋ, ಇಲ್ಲ ಬೆಳ್ಳಿ ಚಿನ್ನ ಬಂಗಾರಗಳೋ, ಇಲ್ಲ ಬೆಲೆ ಬಾಳುವಂಥ ವಸ್ತುಗಳೋ, ಇವ್ಯಾವು ಕೂಡ ಆ ವಿಮೋಚನೆಯನ್ನು ನಮಗೆ ಕೊಡೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ಸ್ವಂತ ದೇವರೇ ಈ ಭೂಮಿಗೆ ಬಂದು ತನ್ನ ರಕ್ತವನ್ನು ಕ್ರಯವಾಗಿ ನೀಡಬೇಕಾಗಿತ್ತು. ಅದನ್ನು ನಾವು ಸ್ವಲ್ಪ ಹೊತ್ತು ನಾವು ಧ್ಯಾನ ಮಾಡೋಣ. ಒಂದು ವೇದ ಭಾಗದಿಂದ ನಾವು ನೋಡೋಣ. 1 ಪೇತ್ರ 1ನೇ ಅಧ್ಯಾಯ 18ನೇ ವಾಕ್ಯದಿಂದ 21ನೇ ವಾಕ್ಯದವರೆಗೆ ನಾವು ಓದಿಕೊಳ್ಳೋಣ. 1 ಪೇತ್ರ 1ನೇ ಅಧ್ಯಾಯ 18ನೇ ವಾಕ್ಯದಿಂದ 21ನೇ ವಾಕ್ಯದವರೆಗೆ. ನಿಮ್ಮ ಹಿರಿಯರು ಕಲಿಸಿಕೊಟ್ಟ ವ್ಯರ್ಥವಾದ ನಡವಳಿಕೆಯಿಂದ ನಿಮಗೆ ಬಿಡುಗಡೆಯಾದದ್ದು ಬೆಳ್ಳಿ ಬಂಗಾರ ಮೊದಲಾದ ನಶಿಸಿ ಹೋಗುವ ವಸ್ತುಗಳಿಂದಲ್ಲ, ಪೂರ್ಣಾಂಗವಾದ ನಿಷ್ಕಳಂಕ ಯಜ್ಞದ ಕುರಿಯ ರಕ್ತದಿಂದಲೋ ಎಂಬಂತೆ ಕ್ರಿಸ್ತನ ಅಮೂಲ್ಯವಾದ ರಕ್ತದಿಂದಲೇ ಎಂದು ಬಲ್ಲಿರಲ್ಲವೇ. ಆತನು ಜಗದುತ್ಪತ್ತಿಗೆ ಮೊದಲೇ ಗೊತ್ತು ಮಾಡಲ್ಪಟ್ಟು ಅಂತ್ಯಕಾಲದಲ್ಲಿ ನಿಮಗಾಗಿ ಪ್ರತ್ಯಕ್ಷನಾದನು. ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿ ಆತನಿಗೆ ಪ್ರಭಾವವನ್ನು ಕೊಟ್ಟ ದೇವರಲ್ಲಿ ನೀವು ಆತನ ಮೂಲಕ ನಂಬಿಕೆ ಇಟ್ಟವರಾದೀರಷ್ಟೇ. ಹೀಗಿರಲಾಗಿ ನಿಮ್ಮ ನಂಬಿಕೆಯು ನಿರೀಕ್ಷೆಯು ದೇವರಲ್ಲಿಯೇ ನೆಲೆಗೊಂಡವೆ. ಪ್ರೇರೆ, ಓದಿದಂಥ ವೇದ ಭಾಗದಲ್ಲಿ ನಾನು ಮೊದಲೇ ಹೇಳಿದಂಥ ಆ ವಿಮೋಚನೆಯ ಕುರಿತು 4 ರಹಸ್ಯಗಳನ್ನು ಇಲ್ಲಿ ಪೇತ್ರನು ಬರೆಯಲ್ಪಟ್ಟಿದ್ದಾನೆ. ಆ ವಿಮೋಚನೆ ಅದು ಮಹಾವಿಮೋಚನೆ ಆಗಿದೆ. ಆ ವಿಮೋಚನೆಯ ಕುರಿತು ನಾವು ಧ್ಯಾನ ಮಾಡೋಣ. ಆ ವಿಮೋಚನೆ ಬಗ್ಗೆ ಏನೇನು ಪೇತ್ರನು ಹೇಳ್ತಾ ಇದ್ದಾನೆ ಅನ್ನುವಂಥದ್ದನ್ನು ಫಸ್ಟ್ ನಾವು ತಿಳ್ಕೊಳ್ಳೋಣ.
ಮೊದಲನೇದಾಗಿ 18ನೇ ವಾಕ್ಯದಲ್ಲಿ ಹೇಳುತ್ತೆ, ನಿಮ್ಮ ಹಿರಿಯರು ಕಲಿಸಿಕೊಟ್ಟ ವ್ಯರ್ಥವಾದ ನಡವಳಿಕೆಯಿಂದ ನಿಮಗೆ ಬಿಡುಗಡೆ ಆದದ್ದು ಬೆಳ್ಳಿ ಬಂಗಾರ ಮೊದಲಾದ ನಶಿಸಿ ಹೋಗುವ ವಸ್ತುಗಳಿಂದಲ್ಲ. ಪ್ರೇರೆ, ಇಲ್ಲಿ ಗಮನಿಸಬೇಕಾದಂಥ ವಿಷಯ, ಪೇತ್ರ ಯೇಸು ಕ್ರಿಸ್ತನನ್ನ ತಿಳಿಯೋದಕ್ಕಿಂತ ಮುಂಚೆ, ಯೇಸು ಕ್ರಿಸ್ತನನ್ನ ಅರಿಯೋದಕ್ಕಿಂತ ಮುಂಚೆ ಮನುಷ್ಯನ ಸ್ಥಿತಿ ಏನಾಗಿದೆ, ಮಾನವನ ಸ್ಥಿತಿ ಏನಾಗಿದೆ ಅನ್ನುವಂಥದ್ದನ್ನ ಹೇಳ್ತಾನೆ. ಮಾನವನ ಸ್ಥಿತಿ ಏನಾಗಿದೆ ಅಂತಂದ್ರೆ ಅದು ವ್ಯರ್ಥವಾದಂಥದ್ದಾಗಿದೆ, ಅದು ಖಾಲಿ ಇರುವಂಥದ್ದಾಗಿದೆ. ಒಂದು ಎಂಟಿ ಜೀವನವನ್ನ ಮನುಷ್ಯ ಏನ್ ಮಾಡ್ತಾ ಇದ್ದಾನೆ, ಜೀವಿಸ್ತಾ ಇದ್ದಾನೆ. ಒಂದು ವ್ಯರ್ಥವಾದಂಥ ಜೀವನವನ್ನ ಯೇಸು ಕ್ರಿಸ್ತನಿಲ್ಲದೆ ಆತನು ಜೀವಿಸ್ತಾ ಇದ್ದಾನೆ. ಒಂದು ಗುರಿ ಇಲ್ಲದ ಜೀವನ, ಯಾವ ಗುರಿಗಳಿಲ್ಲದ ಜೀವನ, ಏನು ಮಾಡಬೇಕು, ಆ ವಿಮೋಚನೆಗಾಗಿ ಎಲ್ಲಿ ಹೋಗ್ಬೇಕು, ಆ ವಿಮೋಚನೆ ಎಲ್ಲಿ ಸಿಗುತ್ತೆ ಅನ್ನುವಂಥ ಗುರಿಗಳೇ ಇಲ್ಲದ ಒಂದು ಜೀವನವಾಗಿತ್ತು. ಅದು ಮಾತ್ರವಲ್ಲ, ಪಾಪ ತುಂಬಿರ್ತಕ್ಕಂಥ ಜೀವನ, ಪಾಪದ ಕೃತ್ಯಗಳು, ಅಧರ್ಮದ ಕಾರ್ಯಗಳು, ಇವುಗಳು ತುಂಬಿದಂಥ ಜೀವನವಾಗಿತ್ತು ಮನುಷ್ಯನ ಜೀವನ. ಲೋಕದ ಆಸೆಗಳು, ಲೋಕದ ಸುಖ ಭೋಗಗಳನ್ನ ಬಯಸ್ತಾ ಇದ್ದಂಥ ಜೀವನ, ಅಹಂಕಾರ, ಕೋಪ, ಅಸೂಹೆ ಇವೆಲ್ಲವನ್ನ ತುಂಬಿಕೊಂಡು ಮನುಷ್ಯನು ವ್ಯರ್ಥವಾದಂಥ ಜೀವನವನ್ನು ಜೀವಿಸ್ತಾ ಇದ್ದ. ಮನುಷ್ಯನು ನಾನು ಸ್ವತಂತ್ರ ಅಂದುಕೊಂಡ್ರು ಕೂಡ ಮನುಷ್ಯನ ಜೀವನ ಅದು ವ್ಯರ್ಥವಾಗಿತ್ತು. ಅವನಲ್ಲಿ ಏನೇ ಹಣ, ಆಸ್ತಿ, ಐಶ್ವರ್ಯಗಳಿದ್ರೂ ಕೂಡ ಅವನು ವ್ಯರ್ಥವಾದಂಥ ಜೀವನವನ್ನ ಜೀವಿಸ್ತಾ ಇದ್ದ. 19ನೇ ಶತಮಾನದಲ್ಲಿ ಅಮೇರಿಕ ದೇಶ ಮತ್ತೆ ಆಫ್ರಿಕಾ ದೇಶದಲ್ಲಿ ಗುಲಾಮಗಿರಿ ಇತ್ತು. ಅದು ಕಾನೂನುಬದ್ಧವಾಗಿತ್ತು, ಗುಲಾಮತನ ಅನ್ನುವಂಥದ್ದು. ಅಲ್ಲಿ ಆಫ್ರಿಕಾದ ಕಪ್ಪು ಜನರನ್ನ ಸರಪಳಿಗಳಿಂದ ಏನ್ ಮಾಡ್ತಾ ಇದ್ರು, ಬಂಧಿಸ್ತಾ ಇದ್ರು. ಅವರನ್ನ ಈ ಹಡಗುಗಳಲ್ಲಿ ತಂದು ಮಾರಾಟ ಮಾಡ್ತಾ ಇದ್ರು. ಒಂದು ಪ್ರಾಣಿಗಳಂತೆ ಅವರನ್ನ ಹರಾಜಾಗ್ತಾ ಇದ್ರು. ಯಾವ ನಿರೀಕ್ಷೆಗಳಿಲ್ಲ, ಅವರಿಗೆ ಇಷ್ಟ ಇಲ್ಲ ಅವರಲ್ಲಿ ದಾಸರಾಗುವಂಥದ್ದು. ಆ ದಾಸತ್ವದಲ್ಲಿ ಇರುವಂಥದ್ದು ಆಫ್ರಿಕಾ ದೇಶದವರಿಗೆ ಇಷ್ಟ ಇಲ್ಲದೆ ಇದ್ರೂ ಕೂಡ, ಆ ಕಪ್ಪು ಜನರಿಗೆ ಇಷ್ಟ ಇಲ್ಲದೆ ಇದ್ರೂ ಕೂಡ ಅವರನ್ನ ದಾಸತ್ವದಲ್ಲಿ ತಂದು ನಿಲ್ಲಿಸ್ತಾ ಇದ್ರು. ಇದರಲ್ಲಿ ಏನು ವಿಷಯ ಇದೆ ಅಂತಂದ್ರೆ, ಯಾರು ದಾಸರವಾಗಿ ಬರ್ತಾ ಇದ್ರು, ದಾಸತ್ವದಲ್ಲಿ ಇರ್ತಾ ಇದ್ರು, ಅವರುಗಳ ಮಕ್ಕಳು ಕೂಡ, ಅಲ್ಲಿ ಜನಿಸಿದಂಥ ಮಕ್ಕಳು ಕೂಡ ಅವರು ಯಾವ ತಪ್ಪುಗಳಿಲ್ಲದೆ ಇದ್ರೂ ಕೂಡ ಅವರು ಕೂಡ ದಾಸರಾಗಿ ಬದುಕಬೇಕಾದಂಥ ಒಂದು ಸಂದರ್ಭ ಬರ್ತಾ ಇತ್ತು. ಪ್ರೇರೆ, ಹೇಗೆ ಈ ತಂದೆ ತಾಯಿಗಳ ದಾಸತ್ವ ಅವರು ಹೋಗ್ತಾ ಇದ್ರು, ತಂದೆ ತಾಯಿಗಳು, ಅದೇ ಪ್ರಕಾರವಾಗಿ ಮಕ್ಕಳು ಕೂಡ ಅದೇ ದಾಸತ್ವದಲ್ಲಿ ಬರ್ತಾ ಇದ್ರು. ಹಾಗೇನೆ ಮನುಷ್ಯನು ನಮ್ಮ ಪಿತೃಗಳಾಗಿರ್ತಕ್ಕಂಥ ಆದಾಮ, ಅವ್ವ, ಇವರ ಮೂಲಕ ಏನಾಗಿದ್ದಾನೆ, ಪಾಪಕ್ಕೆ ದಾಸನಾಗಿದ್ದಾನೆ. ಪಾಪದ ಸ್ವಭಾವ ಇವರಿಂದ ನಮಗೆ ಏನಾಗಿದೆ, ಬಂದಿದೆ. ಪ್ರೇರೆ, ದೇವರಿಲ್ಲದ ಜೀವನ ಅದು ಶೂನ್ಯವಾಗಿದೆ, ಅದು ವ್ಯರ್ಥವಾದದ್ದಾಗಿದೆ. ಪ್ರೇರೆ, ನಮ್ಮ ಜೀವನದಲ್ಲಿ ಎಷ್ಟೇ ನಾವು ಐಶ್ವರ್ಯವಂತರಾಗಿರ್ಬೋದು, ಹಣ ಇರ್ಬೋದು, ಆಸ್ತಿ ಇರ್ಬೋದು, ನಾವು ಒಳ್ಳೆ ಹೆಸರನ್ನ ಗಳಿಸಿರ್ಬೋದು, ಇಲ್ಲ ಒಳ್ಳೆ ಶಕ್ತಿ ಇರ್ಬೋದು, ಒಳ್ಳೆ ಜ್ಞಾನ ಇರ್ಬೋದು. ಆದರೆ ದೇವರು ನಮ್ಮನ್ನು ನೋಡಿ ಹೇಳುವಂಥದ್ದು ಅದು ವ್ಯರ್ಥ, ಅದು ವ್ಯರ್ಥವಾದಂಥ ಜೀವನ. ದೇವರ ವಾಕ್ಯ ಹೇಳ್ತದೆ, ಯೋಹಾನ ಸುವಾರ್ತೆ 8ನೇ ಅಧ್ಯಾಯ 34ನೇ ವಾಕ್ಯದಲ್ಲಿ ನಾವು ಈ ರೀತಿಯಾಗಿ ಓದ್ತೇವೆ, ಪಾಪ ಮಾಡುವವನು ಪಾಪಕ್ಕೆ ದಾಸನಾಗಿದ್ದಾನೆ,
ಪಾಪ ಮಾಡುವಂತ ಪ್ರತಿಯೊಬ್ಬನು, ನೀನು ಯಾರೇ ಆಗಿರು, ದೇವರ ವಿರುದ್ಧವಾಗಿ ನೀನು ಪಾಪ ಮಾಡ್ತಾ ಇದ್ರೆ ನೀನು ಏನಾಗಿದೀಯಾ? ಪಾಪಕ್ಕೆ ದಾಸನಾಗಿದ್ದೀಯಾ, ಪಾಪಕ್ಕೆ ಗುಲಾಮನಾಗಿದ್ದೀಯಾ. ದೇವರಿಲ್ಲದ ಜೀವನ ಅದು ವ್ಯರ್ಥ. ನೀನು ಈ ಲೋಕದಲ್ಲಿ ನೀನು ಎಷ್ಟೇ ಒಂದು ಹಣಗಳನ್ನು ಸಂಪಾದನೆ ಮಾಡಬಹುದು, ಆದರೆ ದೇವರಿಲ್ಲದ ಜೀವನ ಅದು ವ್ಯರ್ಥ. ರೋಮಾಪುರದವರಿಗೆ ಬರೆದಂಥ ಪತ್ರಿಕೆ 7ನೇ ಅಧ್ಯಾಯ 14ನೇ ವಾಕ್ಯದಲ್ಲಿ ಈ ರೀತಿಯಾಗಿ ಓದ್ತೇವೆ, ನಾನು ಮಾಂಸದ ರಕ್ತವುಳ್ಳವನಾಗಿದ್ದು ಪಾಪಕ್ಕೆ ಮಾರಲ್ಪಟ್ಟವನಾಗಿದ್ದೇನೆ ಅಂತ ಹೇಳಿ. ಪಾಪಕ್ಕೆ ಮಾರಲ್ಪಟ್ಟವನಾಗಿದ್ದೇನೆ. ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 3ನೇ ವಾಕ್ಯ, ನಾನು ಮುಂಚೆ ನಮ್ಮ ಶರೀರ ಇಚ್ಛೆಗಳ ಪ್ರಕಾರ ನಡೆದು ಶರೀರದ ಮತ್ತು ಮನಸ್ಸಿನ ಇಷ್ಟಗಳನ್ನು ನೆರವೇರಿಸುತ್ತಿದ್ದೆವು. ಕ್ರಿಸ್ತನಿಲ್ಲದ ಜೀವನ ಅದು ಶರೀರದ ಇಚ್ಛೆಗಳನ್ನು ನೆರವೇರಿಸುವುದಕ್ಕೆ ಆತುರ ಪಡುವಂಥ ಜೀವನ, ಪಾಪಕ್ಕೆ ದಾಸನಾಗಿರುವಂಥ ಜೀವನ, ಪಾಪದ ಗುಲಾಮತನದಲ್ಲಿರುವಂಥ ಜೀವನ. ತೀತನಿಗೆ ಬರೆದಂಥ ಪತ್ರಿಕೆ 3ನೇ ಅಧ್ಯಾಯ 3ನೇ ವಾಕ್ಯ, 3ನೇ ವಾಕ್ಯ, ನಾವು ಸಹ ಮೊದಲು ಅವಿವೇಕಿಗಳು, ಅವಿಧಿಯರು, ಮೋಸ ಹೋದವರು, ನಾನಾ ವಿಧವಾದ ದುರಾಸೆಗಳಿಗೆ ಮತ್ತು ಭೋಗಗಳಿಗೆ ಅಧೀನರು, ಕೆಟ್ಟತನ ಹೊಟ್ಟೆ ಕಿಚ್ಚುಗಳಲ್ಲಿ ಕಾಲ ಕಳೆಯುವವರು, ಅಸಹ್ಯರು, ಒಬ್ಬರನ್ನೊಬ್ಬರು ಹಗೆ ಮಾಡುವವರು ಆಗಿದ್ದೆವು. ಪ್ರೇರೆ, ಕೀರ್ತನೆ 49 7ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ, ಯಾವ ಮನುಷ್ಯನು ತನ್ನ ಸಹೋದರನನ್ನು ವಿಮೋಚಿಸಲಾರನು, ಅವನಿಗೆ ದೇವರ ಈಡನ್ನು ಕೊಡಲಾರನು. ತನ್ನ ವಿಮೋಚನೆಗೆ ಅವನಲ್ಲಿರುವಂಥ ಹಣ, ಅವನಲ್ಲಿರುವಂಥ ಆಸ್ತಿಯನ್ನು ಕೊಟ್ಟು ಅವನನ್ನು ವಿಮೋಚಿಸೋದಕ್ಕೂ ಸಾಧ್ಯ ಇಲ್ಲ. ಪ್ರೇರೆ, ದೇವರಿಲ್ಲದ ಜೀವನ, ಯೇಸು ಇಲ್ಲದ ಜೀವನ, ನಿಮ್ಮ ಜೀವನದಲ್ಲಿ ಯೇಸು ಇಲ್ವಾ? ಹಾಗಾದ್ರೆ ನೀವು ವ್ಯರ್ಥವಾದಂಥ ಕಾರ್ಯಗಳಲ್ಲಿದ್ದೀರಾ, ನೀವು ಶೂನ್ಯದಲ್ಲಿದ್ದೀರಾ ಅನ್ನುವಂಥದ್ದನ್ನು ನೀವು ಅರ್ಥ ಮಾಡ್ಕೊಳ್ಬೇಕು. ದೇವರಿಲ್ಲದ ಜೀವನ ಅದು ಬರಿದಾದಂಥದ್ದು. ಎರಡನೇದಾಗಿ ಆ ವಿಮೋಚನೆಯಲ್ಲಿ ತಿಳಿಸುವಂಥ ವಿಷಯ ಗಮನಿಸ್ರಿ, 18ನೇ ವಾಕ್ಯದಲ್ಲಿ ಹೇಳ್ತದೆ, ವ್ಯರ್ಥವಾದ ನಡವಳಿಕೆಯಿಂದ ನಿಮಗೆ ಬಿಡುಗಡೆಯಾದದ್ದು ಬೆಳ್ಳಿ ಬಂಗಾರ ಮೊದಲಾದ ನಶಿಸಿ ಹೋಗುವ ವಸ್ತುಗಳಿಂದಲ್ಲ. ಎರಡನೇದಾಗಿ ಲೋಕದ ವಸ್ತುಗಳಿಂದ ನಮಗೆ ವಿಮೋಚನೆ ಸಿಗೋದಿಲ್ಲ, ಅದು ಅಸಾಧ್ಯ ಅನ್ನುವಂಥದ್ದನ್ನ ಈ ಬೈಬಲ್ನಲ್ಲಿ ನಮಗೆ ಪೇತ್ರನು ಹೇಳ್ತಾ ಇದ್ದಾನೆ. ಲೋಕದ ದೃಷ್ಟಿಯಲ್ಲಿ ಗಮನಿಸ್ರಿ, ಇಲ್ಲಿ ಏನಂತ ಹೇಳ್ತಾ ಇದ್ದಾನೆ, ನಿಮಗೆ ಬಿಡುಗಡೆಯಾದದ್ದು ಬೆಳ್ಳಿ ಬಂಗಾರ ಮೊದಲಾದ ನಶಿಸಿ ಹೋಗುವ ವಸ್ತುಗಳಿಂದಲ್ಲ. ಲೋಕದ ದೃಷ್ಟಿಯಲ್ಲಿ ಬೆಳ್ಳಿ ಬಂಗಾರ ಚಿನ್ನ ಅನ್ನುವಂಥದ್ದಕ್ಕೆ ಬಹಳ ಪ್ರಾಮುಖ್ಯತೆಯನ್ನು ಕೊಡ್ತಾರೆ, ಅಮೂಲ್ಯವಾದಂಥದ್ದು ಎಂದು ಕೂಡ ಎಣಿಸ್ತಾರೆ. ಆದರೆ ಪ್ರಿಯರೇ, ದೇವರ ನ್ಯಾಯಾಲಯದಲ್ಲಿ ನಮ್ಮ ಚಿನ್ನವೋ ಬೆಳ್ಳಿಯೋ ನಮ್ಮ ವಜ್ರ ವೈಡೂರ್ಯವೋ ನಮ್ಮನ್ನು ವಿಮೋಚಿಸೋದಕ್ಕೆ ಸಾಧ್ಯ ಇಲ್ಲ, ನಮಗೆ ಕ್ಷಮಾಪಣೆಯನ್ನು ಕೊಡೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಭೂವಿಜ್ಞಾನದ ಪ್ರಕಾರ, ರಾಸಾಯನ ಶಾಸ್ತ್ರದಲ್ಲಿ ಚಿನ್ನ ಬೆಳ್ಳಿ ಮತ್ತು ವಜ್ರಗಳಿಗೆ ಅನೇಕ ಒಂದು ಮಹತ್ವವನ್ನು ಕೊಡ್ತಾರೆ. ಆದರೆ ಈ ಭೂಮಿಯ ಒಂದು ನಿಯಮದ ಪ್ರಕಾರವಾಗಿ ಸೂರ್ಯನ ಅತಿಯಾದ ಶಾಖವೋ ಆತದ ಅತಿಯಾದ ಉಷ್ಣತೆಯೋ ಆ ಚಿನ್ನ ಬೆಳ್ಳಿಗೆ ಉಂಟಾದ್ರೆ, ಇಲ್ವೇ ಭೂಮಿಯ ಒಳಗಡೆ ಇರುವಂಥ ಮಗ್ಮ, ಜ್ವಾಲಾಮುಖಿ, ಈ ಜ್ವಾಲಾಮುಖಿ ಅದ್ರ ಮೇಲೆ ಬಿದ್ದರೆ ಆ ಚಿನ್ನ ಬೆಳ್ಳಿ ಏನಾಗುತ್ತೆ? ನಾಶವಾಗೋಗುತ್ತೆ. ಪ್ರೇರೆ, ಅದು ಒಂದು ತಾತ್ಕಾಲಿಕ ನಶ್ವರ ಅಂತೇಳಿ ಒಂದು ಭೂವಿಜ್ಞಾನದ ರಾಸಾಯನ ಶಾಸ್ತ್ರವನ್ನು ನಮಗೆ ಹೇಳ್ತದೆ. ಪ್ರೇರೆ, ಗಮನಿಸ್ರಿ, ನಶಿಸಿ ಹೋಗುವ ವಸ್ತು ಅದು ಚಿನ್ನ ಬೆಳ್ಳಿ ಬಂಗಾರ. ಇವತ್ತು ಅನೇಕರು ದೇವಾಲಯಗಳಿಗೆ ಹೋಗಿ ಚಿನ್ನಗಳನ್ನು, ಒಡವೆಗಳನ್ನು
ದೇವಾಲಯಗಳಲ್ಲಿ ಕೊಡ್ತಾ ಇದ್ದಾರೆ, ಅರ್ಪಿಸ್ತಾ ಇದ್ದಾರೆ. ಕಾರಣ ನಮ್ಮ ವಿಮೋಚನೆ ಆಗಲಿ, ನಮಗೆ ವಿಮೋಚನೆ ಸಿಗಲಿ, ನಮಗೆ ರಕ್ಷಣೆ ಸಿಗಲಿ ಅಂತೇಳಿ ಅನೇಕರು ತಿಳ್ಕೊಂಡಿದ್ದಾರೆ. ಆದರೆ ದೇವರ ವಾಕ್ಯ ಹೇಳುತ್ತೆ, ನಿನ್ನ ಚಿನ್ನ ಬೆಳ್ಳಿ ಎಲ್ಲ ನಾಶವಾಗುತ್ತೆ, ಅದರಿಂದ ನಿನಗೆ ವಿಮೋಚನೆ ಸಿಗೋದಿಲ್ಲ. ಇದು ವ್ಯರ್ಥ, ನೀನು ಮಾಡ್ತಾ ಇರ್ತಕ್ಕಂಥದ್ದು ವ್ಯರ್ಥ. ಅದು ನಿನ್ನ ಹಿರಿಯರು ಕಲಿಸಿಕೊಟ್ಟಂತ ಮಾಡಿ ತೋರಿಸಿದಂತ ಕಾರ್ಯ, ಅದು ವ್ಯರ್ಥ. ನಿನ್ನ ಜೀವನದಲ್ಲಿ ಯೇಸು ಕ್ರಿಸ್ತನ ರಕ್ತ ಮಾತ್ರ ವಿಮೋಚನೆ ಮಾಡೋದಕ್ಕೆ ಸಾಧ್ಯವೇ ಹೊರತು ನಿನ್ನ ಚಿನ್ನ ಬೆಳ್ಳಿ ಬಂಗಾರ ಬೆಲೆ ಬಾಳುವಂಥ ವಸ್ತುಗಳು ಅವುಗಳನ್ನು ವಿಮೋಚನೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಪ್ರೇರೆ, ನೀವು ಮಾಡುವಂಥ ದಾನ ಧರ್ಮ, ನಿಮ್ಮ ಹಣ ನಿಮ್ಮನ್ನು ನೀತಿವಂತರನ್ನಾಗಿ ಮಾಡೋದಿಲ್ಲ. ನೀವು ಅವೆಲ್ಲವನ್ನು ಮಾಡಿದ್ರೂ ಕೂಡ ನೀವು ಅನೀತಿವಂತರೇ ದೇವರ ದೃಷ್ಟಿಯಲ್ಲಿ, ದೇವರ ವಾಕ್ಯದ ದೃಷ್ಟಿಯಲ್ಲಿ. ಹಾಗಾದರೆ ನೀತಿವಂತನಾಗಬೇಕಾದ್ರೆ ನಿನ್ನ ಚಿನ್ನ ಬೆಳ್ಳಿ ದೇವರಿಗೆ ಅವಶ್ಯಕತೆ ಇಲ್ಲ. ಪ್ರೇರೆ, ನಿನ್ನ ವಿಮೋಚನೆ ಅನ್ನುವಂಥದ್ದು ದೇವರ ಕೈಯಲ್ಲಿದೆ. ದೇವರ ಹಸ್ತ ಆ ವಿಮೋಚನೆಯನ್ನು ನಿನಗೆ ಕೊಡಬೇಕು. ದೇವರ ವಾಕ್ಯ ಹೇಳುತ್ತೆ, ಮತ್ತಾಯನ ಸುವಾರ್ತೆ 16ನೇ ಅಧ್ಯಾಯ 26ನೇ ವಾಕ್ಯದಲ್ಲಿ, ಒಬ್ಬ ಮನುಷ್ಯನು ಇಡೀ ಲೋಕವನ್ನೆಲ್ಲ ಸಂಪಾದಿಸಿಕೊಂಡ್ರು ತನ್ನ ಪ್ರಾಣ ನಷ್ಟ ಆದರೆ ಅವನಿಗೇನು ಪ್ರಯೋಜನ? ಇಲ್ಲವೇ ಆತನ ಪ್ರಾಣಕ್ಕೆ ಬದಲಾಗಿ ಮನುಷ್ಯನು ಏನು ಕೊಟ್ಟಾನು? ಪ್ರೇರೆ, ನಿನ್ನ ಹತ್ರ ಏನೇ ಆಸ್ತಿ ಅಂತಸ್ತು ಇರ್ಬೋದು, ಹಣ ಇರ್ಬೋದು, ಐಶ್ವರ್ಯ ಇರ್ಬೋದು, ನಿನ್ನ ಪ್ರಾಣ ನಷ್ಟ ಆದರೆ ಪ್ರೇರೆ ಅದರಿಂದ ನಿನ್ನ ಕೊಂಡುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಚೆಫಾನ್ಯ 1:18 ಈ ರೀತಿಯಾಗಿ ನಾವು ಓದ್ತೇವೆ, ಯೆಹೋವನ ಉಗ್ರ ಕೋಪದ ದಿನದಲ್ಲಿ ಅವರ ಚಿನ್ನವಾಗಲಿ ಬೆಳ್ಳಿಯಾಗಲಿ ಅವರನ್ನು ತಪ್ಪಿಸಲಾರದು. ದೇವರ ಕೋಪದಿಂದ ನಿನ್ನನ್ನು ಬಿಡಿಸೋದಕ್ಕೆ ಚಿನ್ನ ಆಗಲಿ ಬೆಳ್ಳಿ ಆಗಲಿ ಸಾಧ್ಯ ಇಲ್ಲ. ದೇವರ ಕೋಪ ನಿನ್ನ ಮೇಲಿದೆ. ಕಾರಣ ನೀನು ವ್ಯರ್ಥವಾದಂಥ ಜೀವನವನ್ನು ಜೀವಿಸ್ತಾ ಇದೀಯಾ, ಎಂಟಿ ಜೀವನವನ್ನು ಜೀವಿಸ್ತಾ ಇದೀಯಾ. ಅಂದ್ರೆ ಪಾಪದ ಹೊರೆಯನ್ನ ಹೊತ್ತುಕೊಂಡು ಪಾಪದ ದಾಸತ್ವದಲ್ಲಿ ಜೀವಿಸ್ತಾ, ನಿನ್ನ ಶರೀರಕ್ಕೆ ಸಂಬಂಧಪಟ್ಟಂತ ಇಷ್ಟಗಳನ್ನ ನೆರವೇರಿಸ್ತಾ, ನಿನ್ನ ಆಸೆಗಳನ್ನ ಪೂರೈಸ್ಕೊಳ್ತಾ ಇದ್ದೀಯಾ. ಪಾಪಕ್ಕೆ ಗುಲಾಮನಾಗಿದ್ದೀಯಾ. ಈ ಪಾಪಕ್ಕೆ ಗುಲಾಮನಾಗಿದ್ದಾಗ ಆ ಗುಲಾಮತನದಿಂದ ಬಿಡಿಸ್ಕೊಳ್ಳೋದಕ್ಕೆ ನೀನು ಯಾವುದೇ ವಜ್ರ ವೈಡೂರ್ಯವೋ ಹಣಕಾಸುಗಳನ್ನು ಕೊಟ್ಟರೆ ದೇವರು ಏನು ಮಾಡ್ತಾನಂತೆ? ಆ ವಾಕ್ಯ ಹೇಳುತ್ತೆ, ಯೆಹೋವನ ಉಗ್ರ ಕೋಪದ ದಿನದಲ್ಲಿ ಅವರ ಬೆಳ್ಳಿಯಾಗಲಿ ಚಿನ್ನವಾಗಲಿ ಅವರನ್ನ ತಪ್ಪಿಸಲಾರದು. ದೇವರ ವಾಕ್ಯ ಸತ್ಯವಾಗಿ ಹೇಳ್ತಾ ಇದೆ, ನಿನ್ನ ಚಿನ್ನ ಬೆಳ್ಳಿ ನಿನ್ನನ್ನು ರಕ್ಷಿಸೋದಕ್ಕೆ ಸಾಧ್ಯ ಇಲ್ಲ. ಹಂಗಾದ್ಮೇಲೆ ನೀನು ಯಾವುದನ್ನ ಕೊಟ್ಟು ವಿಮೋಚನೆಯನ್ನ ಪಡ್ಕೊಳ್ತೀಯ? ಯಾವುದನ್ನ ಕೊಟ್ಟು ನೀನು ವಿಮೋಚನೆಯನ್ನ ಪಡ್ಕೊಳ್ತೀಯ? ಪ್ರಿಯನೇ, ಪ್ರಿಯಳೇ, ನಿನ್ನ ಯಾವುದೋ ವಸ್ತು, ನಿನ್ನ ಮನೆಯಲ್ಲಿರುವಂಥ ಬೆಲೆ ಬಾಳುವ ವಸ್ತು ನಿನಗೆ ವಿಮೋಚನೆ ಕೊಡೋದಕ್ಕೆ ಸಾಧ್ಯ ಇಲ್ಲ. ವಿಮೋಚನೆ ಅದು ಕ್ರಿಸ್ತನಿಂದ ಮಾತ್ರ, ಅದು ಯೇಸು ಕ್ರಿಸ್ತನ ರಕ್ತದಿಂದ ಮಾತ್ರ ನಮಗೆ ವಿಮೋಚನೆ ಆಗೋದಕ್ಕೆ ಸಾಧ್ಯ. ಜ್ಞಾನೋಕ್ತಿ 11ನೇ ಅಧ್ಯಾಯ 4ನೇ ವಾಕ್ಯದಲ್ಲಿ ಈ ರೀತಿಯಾಗಿ ಹೇಳುತ್ತೆ, ಕೋಪದ ದಿನದಲ್ಲಿ ಐಶ್ವರ್ಯವು ಪ್ರಯೋಜನಕ್ಕೆ ಬಾರದು. ಕೋಪದ ದಿನದಲ್ಲಿ ಐಶ್ವರ್ಯ ಪ್ರಯೋಜನಕ್ಕೆ ಬರೋದಿಲ್ವಂತೆ. ಪ್ರೇರೆ, ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಜೀವನದಲ್ಲಿ ನೀನು ಅಂದ್ಕೊಳ್ತಾ ಇರ್ಬೋದು, ನಾನು ಶ್ರೀಮಂತ, ನಾನು ದಾನ ಧರ್ಮ ಮಾಡ್ತೇನೆ, ನಾನು ನೀನಲ್ಲಿರುವುದನ್ನೆಲ್ಲ ದಾನ ಮಾಡ್ತೇನೆ. ನೀನು ಏನೇ ದಾನ ಮಾಡಿದ್ರೂ ಕೂಡ ಕ್ರಿಸ್ತನ ಮುಂದೆ ನೀನು ತಗ್ಗಿಸ್ಕೊಂಡು ನಿನ್ನ ಪಾಪವನ್ನು ಅರಿಕೆ ಮಾಡಿ, ನಾನು ಪಾಪಿ, ನಾನು ಪಾಪಕ್ಕೆ ದಾಸನು, ನಾನು ಶರೀರ ಇಚ್ಛೆಗಳಿಗೆ ದಾಸನು ಅಂತೇಳಿ ದೇವರ ಮುಂದೆ ಕ್ಷಮಾಪಣೆಯನ್ನು ಕೇಳದೆ ವಿನಃ ಆ ವಿಮೋಚನೆ ಕ್ರಿಸ್ತನಿಂದ ನಿನಗೆ ಸಿಗೋದಿಲ್ಲ. ಆ ಕ್ರಿಸ್ತನ ಬಳಿ ಬಂದು ನಿನ್ನ ಪಾಪವನ್ನು ಒಪ್ಪಿಕೊಳ್ಳಬೇಕು. ಅದಾದ ಮೇಲೆ ಪೇತ್ರನು ಹೇಳ್ತಾನೆ, ಯೇಸುವಿನ ರಕ್ತವೇ, ಅಮೂಲ್ಯವಾದಂಥ ರಕ್ತವೇ ನಮ್ಮ ವಿಮೋಚನೆಗೆ ಕ್ರಯ ಅಂತೇಳಿ, ನಮ್ಮ ವಿಮೋಚನೆಗೆ ಕ್ರಯ. ಹಳವಡಂಬಡಿಕೆಯಲ್ಲಿ
ಇವರ ವಿಮೋಚನೆಗಾಗಿ, ಪಾಪದ ವಿಮೋಚನೆಗಾಗಿ ಜನರು ಏನು ಮಾಡ್ತಾ ಇದ್ರು ಅಂತಂದ್ರೆ, ಒಂದು ಕುರಿ ಮರಿಯ ರಕ್ತವನ್ನ ಪಾಪ ಪರಿಹಾರಕ್ಕಾಗಿ ಏನು ಮಾಡ್ತಾ ಇದ್ರು? ಪ್ರೋಕ್ಷಣೆ ಮಾಡ್ತಾ ಇದ್ರು. ಈ ಪ್ರೋಕ್ಷಣೆ ಮಾಡ್ತಾ ಇದ್ದಂಥದ್ದು ಏನಕ್ಕಾಗಿ ಅನ್ನುವಂಥದ್ದು ಅನೇಕರಿಗೆ ಅರ್ಥವಿಲ್ಲ. ಯಾಕೆ ಆ ರೀತಿಯಾಗಿ ಮಾಡ್ತಾ ಇದ್ರು? ಪ್ರಾಣಿಗಳ, ಪಕ್ಷಿಗಳ ರಕ್ತವನ್ನ ತಂದು ಪ್ರೋಕ್ಷಣೆಯನ್ನ ಮಾಡ್ತಾ ಇದ್ರು. ಯಾಕೆ ಅಂದ್ರೆ ಅದು ಮುಂಬರ್ಬೇಕಾಗಂತ ಯೇಸು ಕ್ರಿಸ್ತನ ಒಂದು ನೆರಳಾಗಿತ್ತು, ಒಂದು ಛಾಯೆ, ಇಲ್ಲವೇ ಅದಕ್ಕೆ ಗುರುತು. ಹಾಗಾಗಿ ಜನರು ಮಾಡ್ತಾ ಇದ್ರು. ಆದರೆ ಈಗ ಪ್ರೇರೆ, ಅದೇ ಯೇಸು, ಯಾವ ಪಾಪ ಇಲ್ಲದ ಯೇಸು ಕ್ರಿಸ್ತನು ಆ ಕಲ್ವಾರಿ ಕ್ರೂಜೆಯ ಮೇಲೆ ನಮ್ಮ ಪಾಪಕ್ಕಾಗಿ, ನಿಮ್ಮ ಪಾಪಕ್ಕಾಗಿ ಆ ಕಲ್ವಾರಿ ಕ್ರೂಜೆಯ ಮೇಲೆ ರಕ್ತವನ್ನು ಸುರಿಸಿ ನಮ್ಮೆಲ್ಲರನ್ನ ಕಾಪಾಡಿದ್ದಾರೆ. ನಮ್ಮೆಲ್ಲರನ್ನ ಆ ವಿಮೋಚನೆಯನ್ನ ನಮಗೆ ಕೊಟ್ಟಿದ್ದಾರೆ. ಬೇರೆ ಅಮೇರಿಕ ದೇಶದಲ್ಲಿ ಸಿವಿಲ್ ವಾರ್ ಆಗ್ತಾ ಇತ್ತು. ಆ ಸಂದರ್ಭದಲ್ಲಿ ಒಬ್ಬ ಹುಡುಗ, ನಾನು ಸೈನ್ಯಕ್ಕೆ ಸೇರಬೇಕು, ನಾನು ಸೈನಿಕನಾಗಬೇಕು ಅಂತೇಳಿ ಬಯಸ್ತಾನೆ. ಆದರೆ ಆ ಹುಡುಗನಿಗೆ ವೃದ್ಧ ತಂದೆ ತಾಯಿ ಇರ್ತಾರೆ, ವಯಸ್ಸಾದ ತಂದೆ ತಾಯಿ. ಆ ಸಂದರ್ಭದಲ್ಲಿ ಆ ವಯಸ್ಸಾದ ತಂದೆ ತಾಯಿಗಳ ನಿಮಿತ್ತ ಅವನು ಆ ಒಂದು ಸೈನ್ಯಕ್ಕೆ ಸೇರೋದಕ್ಕೆ ಸಾಧ್ಯ ಆಗೋದಿಲ್ಲ. ಇದನ್ನ ತಿಳ್ಕೊಂಡಂತ, ಇದನ್ನ ನೋಡಿದಂತ ಒಬ್ಬ ಸ್ನೇಹಿತ ಅವನು ಬಂದು ಅವನ ಹತ್ರ ಹೇಳ್ತಾನೆ, ನಿನ್ನ ಬದಲಾಗಿ ನಾನು ಹೋಗ್ತೇನೆ ಸೈನ್ಯಕ್ಕೆ, ನಾನು ಸೇರ್ಕೊಳ್ತೇನೆ, ನಿನ್ನ ಹೆಸರಿನಲ್ಲಿ ನಾನು ಸೇರ್ಕೊಳ್ತೇನೆ. ಆಗ ಸರಿ ಆಯಿತು ಹೋಗು ಅಂತ ಹೇಳಿದಾಗ ಸೇರ್ಕೊಳ್ತಾನೆ. ಸೇರ್ಕೊಂಡ ಸ್ವಲ್ಪ ದಿನದಲ್ಲೇ ಆ ಯುವಕ ಮೃತಪಡ್ತಾನೆ, ಯುದ್ಧದಲ್ಲಿ ಸತ್ತೋಗ್ತಾನೆ. ಸತ್ತೋದಾಗ ಈ ಸ್ನೇಹಿತನಿಗೆ ಅದು ಗೊತ್ತಾಗತ್ತೆ, ಯುದ್ಧದಲ್ಲಿ ಸ್ನೇಹಿತ ಮಡಿದಿದ್ದಾನೆ, ಯುದ್ಧದಲ್ಲಿ ಸ್ನೇಹಿತ ಸತ್ತೋಗಿದ್ದಾನೆ ಅಂತ ಗೊತ್ತಾದಾಗ ಈ ಸ್ನೇಹಿತ ಅವನ ಸಮಾಧಿಯ ಬಳಿಗೆ ಹೋಗಿ ಒಂದು ಕಲ್ಲನ್ನು ನೆಟ್ಟು ಆ ಕಲ್ಲಿನ ಮೇಲೆ ಈ ರೀತಿಯಾಗಿ ಬರೀತಾನೆ, ಈ ಡೈಡ್ ಫಾರ್ ಮೀ ಅಂತ ಬರೀತಾನೆ. ಆತನು ನನಗೋಸ್ಕರ ಸತ್ತನು ಅಂತ. ಪ್ರೇರೆ, ಯೇಸು ಕ್ರಿಸ್ತನು ಶಿಲುಬೆಯ ಮೇಲೆ ಮಾಡಿದ್ದು ಇದನ್ನೇ. ಯೇಸು ಕ್ರಿಸ್ತನು ಶಿಲುಬೆಯ ಮೇಲೆ ನಮ್ಮ ಜಾಗದಲ್ಲಿ ಆತನು ನಿಂತು ತನ್ನ ರಕ್ತವನ್ನ ಸುರಿಸಿ ನಮ್ಮನ್ನ ಕೊಂಡುಕೊಂಡನು. ಆ ರಕ್ತದಿಂದ ಮಾತ್ರ ನಮಗೆ ವಿಮೋಚನೆ. ಈ ಡೈಡ್ ಫಾರ್ ಮೀ ಅಂತ ಆತನು ಬರೀತಾನೆ. ಆತನು ನನಗೋಸ್ಕರ ಸತ್ತನು. ಪ್ರಿಯಳೇ, ನಿಮ್ಮ ವಿಮೋಚನೆ ನಿಮಗೆ ಬೇಕಾ? ನೀನು ವ್ಯರ್ಥವಾದ ಕಾರ್ಯಗಳಿಂದ ಹೊರಗೆ ಬರಬೇಕಾ? ಆ ಪಾಪದ ದಾಸತ್ವದಿಂದ ಬಿಡುಗಡೆಯಾಗಬೇಕಾ? ಇವತ್ತು ನಿನ್ನ ಹಿರಿಯರು ತಿಳಿಸ್ಕೊಟ್ಟಂತ ಗುಡಿ ಗೋಪುರಗಳನ್ನು ಸುತ್ತೋದು, ಆ ಗುಡಿ ಗೋಪುರಗಳಲ್ಲಿ ನೀನು ಅರಿಕೆಗಳನ್ನು ಸಲ್ಲಿಸೋದು, ಇಲ್ಲವೇ ಪೂಜೆ ಪುರಸ್ಕಾರಗಳನ್ನು ಮಾಡೋದ್ರ ಮೂಲಕ, ಧರ್ಮದ ಆಚರಣೆಗಳನ್ನು ಮಾಡೋದ್ರ ಮೂಲಕ ನಿನಗೆ ವಿಮೋಚನೆ ಸಿಗೋದಿಲ್ಲ. ಅದೆಲ್ಲ ದೇವರ ವಾಕ್ಯ ಹೇಳುತ್ತೆ, ವ್ಯರ್ಥ. ಅದೆಲ್ಲ ವ್ಯರ್ಥ ಅಂತ ಹೇಳುತ್ತೆ. ಅದರಿಂದ ನಿನಗೆ ವಿಮೋಚನೆ ಅಸಾಧ್ಯ ಅಂತ ಹೇಳುತ್ತೆ. ನೀನು ಅದರಿಂದ ವಿಮೋಚಿಸಲ್ಪಡೋದಿಲ್ಲ ಅಂತ ಹೇಳುತ್ತೆ. ಈ ಸತ್ಯವೇದ ಸತ್ಯವಾಕ್ಯಗಳನ್ನು ಹೇಳುವಾಗ ಆ ಸತ್ಯವಾಕ್ಯಗಳನ್ನು ನೀನು ನಂಬು. ಚಿನ್ನ, ಬೆಳ್ಳಿ, ಬಂಗಾರ, ನೀನು ಹಣದಿಂದ ನಾನು ರಕ್ಷಣೆ ಕೊಂಡುಕೊಳ್ತೇನೆ, ನಾನು ವಿಮೋಚನೆಯನ್ನು ಕೊಂಡುಕೊಳ್ತೇನೆ ಅಂತೇಳಿ ನೀನು ಬಯಸೋದಾದ್ರೆ, ನೀನು ತಿಳ್ಕೊಂಡಿರೋದಾದ್ರೆ ಅದು ವ್ಯರ್ಥ. ಅದು ಕೂಡ ಸುಳ್ಳಿನ ಮಾತು. ಸತ್ಯವೇದ ನಮಗೆ ಹೇಳುವ ಪ್ರಕಾರ ಯೇಸು ಕ್ರಿಸ್ತನ ರಕ್ತದಿಂದಲ್ಲದೆ ಒಬ್ಬ ಮನುಷ್ಯನು ಇನ್ಯಾವುದರಿಂದನೂ ಕೂಡ ವಿಮೋಚನೆಯನ್ನು ಹೊಂದೋದು, ರಕ್ಷಣೆ ಹೊಂದೋದು ಅಸಾಧ್ಯ. ಹಾಗಾದ್ರೆ ನಿನಗೆ ಈ ವಿಮೋಚನೆ ಬೇಕಾ? ಈ ಬಿಡುಗಡೆ ನಿನಗೆ ಬೇಕಾ? ಈ ರಕ್ಷಣೆ ನಿನಗೆ ಬೇಕಾ? ಹಾಗಾದರೆ ನೀನು ಮಾಡಬೇಕಾದಂಥ ಕಾರ್ಯ 21ನೇ ವಾಕ್ಯ ಹೇಳುತ್ತೆ, ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿ ಆತನಿಗೆ ಪ್ರಭಾವವನ್ನು ಕೊಟ್ಟ ದೇವರಲ್ಲಿ ನೀವು ಆತನ ಮೂಲಕ ನಂಬಿಕೆ ಇಟ್ಟವರಾದಿರಷ್ಟೇ. ಹೀಗಿರಲಾಗಿ ನಿಮ್ಮ ನಂಬಿಕೆಯು ನಿರೀಕ್ಷೆಯು ದೇವರಲ್ಲಿಯೇ ನೆಲೆಗೊಂಡಿದೆ. ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿ ಆತನಿಗೆ ಪ್ರಭಾವವನ್ನು ಕೊಟ್ಟ ದೇವರಲ್ಲಿ ನೀವು ನಂಬಿಕೆ ಇಡಬೇಕು. ಆತನಲ್ಲಿ, ಯೇಸು ಕ್ರಿಸ್ತನಲ್ಲಿ, ನಿಮಗೋಸ್ಕರ ಸತ್ತ ಯೇಸು ಕ್ರಿಸ್ತನಲ್ಲಿ
ನಿಮಗೋಸ್ಕರ ಆ ಕಲ್ವಾರಿ ಕ್ರೂಜೆಯ ಮೇಲೆ ಮರಣವನ್ನು ಅನುಭವಿಸಿದಂಥ ಯೇಸುವಿನಲ್ಲಿ ನೀವು ನಂಬಿಕೆ ಇಡಬೇಕು. ಆ ನಂಬಿಕೆಯು ನಿರೀಕ್ಷೆಯು ದೇವರಲ್ಲಿ ನೆಲೆಗೊಂಡು ಹಾಗೆ ನೀವು ಆಗ್ಬೇಕಾದ್ರೆ ನೀವು ಆತನಲ್ಲಿ ನಂಬಿಕೆ ಇಡಬೇಕು. ಯೇಸುವೇ, ನಾನು ಪಾಪಿ, ನನ್ನ ಪಾಪಕ್ಕಾಗಿ ನೀನು ಸತ್ತಿದ್ದೀಯಾ, ನನ್ನ ಹಿರಿಯರು ಕೊಟ್ಟಂತ ಬೆಲೆ ಬಾಳುವಂತ ವಸ್ತುಗಳಿಂದಲ್ಲ ದೇವರೇ, ನಿನ್ನ ರಕ್ತದ ಮೂಲಕ ನಾನು ವಿಮೋಚಿಸಲ್ಪಡಬೇಕು ಅಂತೇಳಿ ಹೇಳುವುದಾದರೆ ದೇವರು ನಿನ್ನನ್ನು ಆ ಪಾಪದಿಂದ, ಆ ನರಕದಿಂದ, ಆ ಶಿಕ್ಷೆಯಿಂದ ವಿಮೋಚಿತನಿಗೆ ಶಕ್ತನಾಗಿದೆ. ಪ್ರಾರ್ಥನೆ ಮಾಡ್ಕೊ. ಪರಿಶುದ್ಧನಾಗಿರುವಂಥ ನಮ್ಮ ತಂದೆ, ಅಪ್ಪ, ನೀನಿಲ್ಲದ ಜೀವನ ಅದು ವ್ಯರ್ಥ. ನಮ್ಮ ಜೀವನದಲ್ಲಿ ಎಷ್ಟೇ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂಥ ವಜ್ರ ವೈಡೂರ್ಯಗಳು ಇರ್ಬೋದು, ಆದರೆ ನೀನು ನಮ್ಮ ಜೀವನದಲ್ಲಿ ಇಲ್ಲ ಅಂದರೆ ಅದು ಶೂನ್ಯ ಸ್ವಾಮಿ. ಅದನ್ನು ನೀನು ನಿನ್ನ ವಾಕ್ಯದಿಂದ ತಿಳಿಸ್ಕೊಟ್ಟದಕ್ಕಾಗಿ ನಿನಗೆ ಸ್ತೋತ್ರ. ಅದು ಮಾತ್ರ ಅಲ್ಲ, ಬೈಬಲ್ ಹೇಳಿದ ಪ್ರಕಾರವಾಗಿ ಹಿರಿಯರು ಕಲಿಸಿಕೊಟ್ಟದಂಥ ವ್ಯರ್ಥವಾದಂಥ ನಡವಳಿಕೆ, ಬೆಳ್ಳಿ ಬಂಗಾರಗಳು, ಇದನ್ನು ಕೊಡೋದ್ರ ಮೂಲಕ ರಕ್ಷಣೆ ಹೊಂದ್ತೇವೆ, ವಿಮೋಚನೆ ಸಿಗುತ್ತೆ ಅಂತೇಳಿ ಇವತ್ತಿಗೂ ಕೂಡ ಅನೇಕರು ತಿಳ್ಕೊಂಡಿದ್ದಾರೆ. ಇವತ್ತಿಗೂ ಕೂಡ ಇದನ್ನು ಆಚರಣೆಯಾಗಿ ಮಾಡ್ತಾ ಇದ್ದಾರೆ. ದೇವ, ಅವ್ರ ಹೃದಯದಲ್ಲಿ ನೀನು ಮಾತನಾಡು. ಇದರಿಂದ ನಮಗೆ ವಿಮೋಚನೆ ಇಲ್ಲ. ಬೆಳ್ಳಿ ಬಂಗಾರ, ಹಣ ಕಾಸು, ಹಣ ಅಂತಸ್ತಿನಿಂದ ನಮಗೆ ವಿಮೋಚನೆ ಇಲ್ಲ ಅಂತದನ್ನು ತಿಳ್ಕೊಳ್ಳೋದಕ್ಕೆ ಸಹಾಯ ಮಾಡು. ನಿನ್ನ ಸತ್ಯವಾಕ್ಯಗಳು ಹೇಳುತ್ತದೆ ಅಪ್ಪ. ಹೌದು ಸ್ವಾಮಿ, ಯೇಸು ಕ್ರಿಸ್ತನೇ, ನಿನ್ನ ರಕ್ತದಿಂದ ಮಾತ್ರ ನಮಗೆ ವಿಮೋಚನೆ ಸಿಕ್ಕಿದೆ. ಅದನ್ನು ಕೇಳುವಂಥವರೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಹಾಯ ಮಾಡಪ್ಪ. ಅಪ್ಪ, ಹೌದು ಸ್ವಾಮಿ ಕರ್ತನೆ, ಅವರೆಲ್ಲರೂ ನಿನ್ನ ಕ್ರೂಜೆಯ ಆ ಮರಣದ ಮೇಲೆ, ಆ ನಿನ್ನ ಪುನರುತ್ಥಾನದ ಮೇಲೆ, ನೀನು ಮಾಡಿದ ತ್ಯಾಗದ ಮೇಲೆ ನೀನೇ ನಿಜವಾದ ದೇವರು ಅಂತೇಳಿ ನಂಬಿಕೆ ಇಟ್ಟು ನಿನ್ನಲ್ಲಿ ಬಾಳುವಂತೆ ನೀನು ಸಹಾಯ ಮಾಡು. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆ, ಆಮೆನ್. ಈ ಪ್ರೋಗ್ರಾಂ ನಿಮಗೆ ಆಶೀರ್ವಾದವಾಗಿದೆ ಎಂದು ನಾವು ನಂಬುತ್ತೇವೆ. ನಿಮಗೇನಾದರೂ ಅಭಿಪ್ರಾಯಗಳು, ಪ್ರಾರ್ಥನಾ ಮನವಿಗಳು ಇರೋದಾದರೆ ನಿಮ್ಮ ಸಂಕೋಚವಿಲ್ಲದೆ ನೀವು ಕಾಲ್ ಮಾಡಿ, ನಾವು ನಿಮಗೋಸ್ಕರವಾಗಿ ಖಂಡಿತವಾಗಿ ನಾವು ಪ್ರಾರ್ಥಿಸುತ್ತೇವೆ. ನೀವು ನಮ್ಮನ್ನು ಭೇಟಿ ಮಾಡಬೇಕಾದಂಥ ವಿಳಾಸ ಸತ್ಯಂ ಸತ್ಯವೇ, ಅಗಾಪೆ ಗಾಸ್ಪಲ್ ಮಿನಿಸ್ಟ್ರೀಸ್, ಮತ್ತಿಕೆರೆ, ಬೆಂಗಳೂರು 54. ಈ ಅಡ್ರೆಸ್ನಲ್ಲಿ ನೀವು ನಮ್ಮನ್ನು ಭೇಟಿ ಮಾಡಬಹುದು. ನಿಮಗೇನಾದರೂ ಪ್ರಾರ್ಥನಾ ಮನವಿಗಳು, ಪ್ರಾರ್ಥನಾ ವಿಷಯಗಳು, ಏನಾದರೂ ಸಮಸ್ಯೆಗಳು ಇರೋದಾದರೆ ಸಂಕೋಚವಿಲ್ಲದೆ ಈ ಸ್ಕ್ರೀನ್ನಲ್ಲಿ ಕಾಣಿಸುವಂಥ ಈ ನಂಬರ್ಗೆ ನೀವು ಕಾಲ್ ಮಾಡಿರಿ. ನಾವು ನಿಮಗೋಸ್ಕರವಾಗಿ ನಾವು ಪ್ರಾರ್ಥಿಸುತ್ತೇವೆ. ಮತ್ತು ಏನಾದರೂ ಬೈಬಲ್ ಸಂಬಂಧವಾಗಿರುವಂಥ ಪ್ರಶ್ನೆಗಳು, ಬೈಬಲ್ ಸಂಬಂಧವಾಗಿರುವಂಥ ಸಂಶಯಗಳು ನಿಮಗಿರೋದಾದರೆ ವಾಟ್ಸಾಪಿನಿಂದ ನೀವು ನಮಗೆ ಕೇಳ್ಬೋದು. ವಾಟ್ಸಾಪ್ನಿಂದಲೇ ನಾವು ನಿಮಗೆ ಉತ್ತರವನ್ನು ಕೊಡುತ್ತೇವೆ. ಈ ಸಂದೇಶವನ್ನು ಮತ್ತು ಈ ಹಾಡನ್ನು ಪುನಃ ಕೇಳಬೇಕಾದರೆ ಸತ್ಯಂ ಸತ್ಯವೇ ಅನ್ನುವಂಥ ಯೂಟ್ಯೂಬ್ ಚಾನಲ್ ಮತ್ತು ಸತ್ಯಂ ಸತ್ಯವೇ ಅನ್ನುವಂಥ ಫೇಸ್ಬುಕ್ ಪೇಜ್ನಲ್ಲಿ ನೀವು ಸಂಪರ್ಕಿಸಿ. ಈ ಸಂದೇಶವನ್ನು ನಿಮಗೆ ಆಶೀರ್ವಾದವಾಗಿದ್ದರೆ ನಿಮ್ಮ ಸ್ನೇಹಿತರಿಗೂ ನೀವು ಇದನ್ನು ಶೇರ್ ಮಾಡಿರಿ. ಈ ಶುಭವಾರ್ತೆಯಲ್ಲಿ ನೀವು ಸಹ ಪಾಲ್ಗೊಂಡ್ರಿ. ದೇವರು ನಿಮ್ಮನ್ನು ಹೆಚ್ಚಾಗಿ, ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ಆಮೇನ್. ವಚನ ಮಳೆಯಾಗಿ ಸುರಿಯುವುದು, ಸತ್ಯವಾಗಿ ಹರಳುವುದು. ಸತ್ಯ ಸತ್ಯವೇ, ಸತ್ಯ ಸತ್ಯವೇ, ಸತ್ಯ ಸತ್ಯವೇ. ನೀನು ಅಂದ್ಕೊಳ್ತಾ ಇರ್ಬೋದು, ನಾನು ಶ್ರೀಮಂತ, ನಾನು ದಾನ ಧರ್ಮ ಮಾಡ್ತೇನೆ, ನಾನು ನೀನಲ್ಲಿರುವುದನ್ನೆಲ್ಲ ದಾನ ಮಾಡ್ತೇನೆ. ನೀನು ಏನೇ ದಾನ ಮಾಡಿದ್ರು ಕೂಡ ಕ್ರಿಸ್ತನ ಮುಂದೆ ನೀನು ತಗ್ಗಿಸ್ಕೊಂಡು ನಿನ್ನ ಪಾಪವನ್ನು ಅರಿಕೆ ಮಾಡಿ, ನಾನು ಪಾಪಿ, ನಾನು